ಸುಂದ್ರಿ, ಒಂದು ನಿಮಿಷ ನಿಮ್ಮ ಚಿಕ್ಕಮ್ಮನ ಅಲ್ಲಿ ಒಳಗೆ ಕರ್ಕೊಂಡು ಬಾ, ಸ್ವಲ್ಪ ಮಾತಾಡಬೇಕು. ಆಮೇಲೆ ನೀನು ಹೋಗೋದೇ ಬಿಡೋದು ಯೋಚನೆ ಮಾಡೋಣ ಬಾ. ಸರಿ ಅತ್ತೆಮ್ಮ. ಚಿಕ್ಕಮ್ಮ ಅಲ್ಲಿ ಬನ್ನಿ, ಅತ್ತೆಮ್ಮ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತ. ಅವ್ರು ಮಾತಾಡಿದಾದ್ಮೇಲೆ ಬರೋದೋ ಬೇಡವಾ ಅಂತ ಯೋಚನೆ ಮಾಡಿ ಹೇಳ್ತೀನಿ, ಬನ್ನಿ. ಸರಿ. ಅಲ್ಲ, ಇಲ್ಲಿ ನಮ್ಮ ಮುಂದೆ ಮಾತಾಡ್ಬೋದಲ್ಲ, ಒಳಗೆ ಹೋಗಿ ಏನು ಅಂತದ್ದು ಗುಟ್ಟು ಮಾತಾಡೋದ್ರಿ? ಅಯ್ಯೋ ಒಂದು ನಿಮಿಷ ಅತ್ತೆಮ್ಮ, ನಾನು ನಿಮ್ಗೆ ಆಮೇಲೆ ಬಂದು ಹೇಳ್ತೇನೆ. ಕರ್ಕೊಂಬ ಸುಂದ್ರಿ. ಸರಿ ಅತ್ತೆಮ್ಮ, ಬನ್ನಿ ಚಿಕ್ಕಮ್ಮ ಹೋಗೋಣ. ಅತ್ತೆಮ್ಮ ಏನೋ ಹೇಳ್ಬೇಕಂತ ನಿಮ್ಗೆ, ಏನು ಹೇಳ್ತಾರೆ ನೋಡೋಣ. ಸರಿ ನಡಿ ಹೋಗೋಣ. ಇಷ್ಟು ದಿನ ಇಲ್ಲದ ಪ್ರೀತಿ ಇವಾಗ ಹೆಂಗೆ ಬಂತು ಇವಳಿಗೆ ನೋಡೋಣ. ಸರಿಯಾಗಿ ಕೇಳಿ ಆಮೇಲೆ ಕಳಿಸ್ತಾನೆ. ಮತ್ತೆ ನನಗೆ ಕೃಷಿ ಹೇಳಿ ಹೋಗಿದ್ದಾನೆ ಎಷ್ಟು ಸರಿ ಅಂತಂದ್ರಾಗ ನಾನು ಅದನ್ನೆಲ್ಲ ಮೀರಿ ಇವಳನ್ನ ಇವ್ರ ಜೊತೆ ಕಳಿಸ್ಲೇಬಾರ್ದು. ಹೇಳೇ ಮರೆ ಕಳಿಸ್ರಲ್ಲ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಿ? ನಿನ್ನ ಕಡೆ ಬಾ ಸುಂದ್ರಿ. ಅಲ್ಲ, ಇಷ್ಟು ದಿನ ಸುಂದ್ರಿ ಮೇಗಿಲ್ಲದ ಪ್ರೀತಿ ಇಷ್ಟು ದಿನ ಆಕೆಗೆ ನಿಮ್ಮ ಮನೆಗೆ ಬಂದ್ರೆ ಆಕೆಗೆ ಅಷ್ಟೆಲ್ಲ ಅವಮಾನ ಮಾಡಿ ಅಷ್ಟೆಲ್ಲ ಬೈದು ಮಾಡಿ ಮಟ್ಟಿ ಎಲ್ಲ ಕಳಿಸಿದಾರೆ. ಇವಾಗ ಎಲ್ಲಿಂದ ಬಂತು ಈ ಪ್ರೀತಿ? ಇವಾಗ ಏನಕ್ಕೆ ಕರೆಯಕ್ಕೆ ಬಂದ್ರಿ ಸುಂದ್ರಿನ? ಅಲ್ಲೇ ಕೇಳ್ಬೋದಾಗಿತ್ತು. ನಮ್ಮ ಅತ್ತೆಮ್ಮ ಮುಂದೆ ಕೇಳಿದ್ರೆ ನಾನು ಬಾಯ್ ಮಾಡಿದ್ರೆ ನಿಮ್ಮ ಮರ್ಯಾದೆ ಹೋಗ್ತದೆ ಅನ್ನೋ ಕಾರಣಕ್ಕೆ ಇಲ್ಲಿ ಒಳಗೆ ಕರೆದು ನಾನು ಮಾತಾಡಕತ್ತೀನಿ. ಹಾಂ, ಅಲ್ಲ ಇಷ್ಟು ದಿನ ಅವಳು ಬಂದ್ರೂ ಅವಳನ್ನ ಬೈದು ಮಾಡಿ ಹೊರಗೆ ಹಾಕಿದ್ದೆ ನೀನು. ಈಗ ನೀನೇ ಅವಳನ್ನ ಕರೆಯೋದು ಬಂದಿದ್ಯಾ? ಎದ್ರ ಸಲುವಾಗಿ ಕರೆಯೋದು ಬಂದಿದ್ಯಾ? ಓ, ಈಗ ನಿನ್ನ ಕೆಲಸ ಎಲ್ಲ ನಿನಗಾಗತ್ತದ ಅಂತೇಳಿ ಸುಂದರಿನ ಕೆಲಸ ಮಾಡಕ್ಕೆ ಕರೆಯಕ್ಕೆ ಬಂದಿದ್ಯಾ? ಹಾಂ, ಏನಂತ ನಿಜ ಹೇಳು. ಅಯ್ಯೋ ಅಮ್ಮೋರೆ, ಅದು ಹಂಗಲ್ಲ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ. ಸಾಕು, ಬಾಯ್ ಮುಚ್ಚು ಮಂಜವ್ವ. ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ಅವಳ ಎಷ್ಟೆಲ್ಲ ಕಾಡ್ಸಿದ್ಯಾ, ಎಷ್ಟೆಲ್ಲ ಮಾಡಿದ್ಯಾ ನಾನು ನೋಡಿದ್ದೀನಿ. ಅವಳನ್ನ ನಮ್ಮ ಮನೆಗೆ ಕೆಲಸ ತಂದು ಇಟ್ಟಿದ್ದು ನೀನು. ಅವಳಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೆ ಅನ್ನೋದು ಗೊತ್ತು, ಅವಳಿಗೆ ಎಷ್ಟು ನರಕ ತೋರಿಸಿದ್ಯಾ ಅನ್ನೋದು ಗೊತ್ತು. ಇವಾಗ ಏನಕ್ಕೆ ಅವಳನ್ನ ಕರೆಯೋದು ಬಂದಿದ್ದಿ? ಓ, ಮದುವೆ ಐತಿ ಎಲ್ಲ ಕೆಲಸ ಮಾಡೋಕೆ ನಿನಗೆ ನಿಗ್ರಾಗದಂತೇಳಿ ನಾನು ಸೊಸೆನ ಇಲ್ಲಿ ಗಂಟ ಕರೆಯೋಕೆ ಬಂದಿದ್ದಿ. ನೋಡು, ಅವಳಿಗೆ ಅಷ್ಟೆಲ್ಲ ಅವಮಾನ ಮಾಡಬೇಕಾದ್ರೆ ನಿನಗೆ ಏನು ಅನಿಸಲಿಲ್ಲ. ಇವಾಗ ನಮ್ಮ ಮನೆಗೆ ಕರೆಯಕ್ಕೆ ಬರೋಕೆ ನಿನಗೇನು ಅನಿಸಾತಿಲ್ಲ? ಅಮ್ಮೋರೆ, ನಾನೊಂದು ಮಾತು ಹೇಳೋದನ್ನ ಕೇಳಿ. ಅವಾಗ ಯಾಕೆ ನಾನು ಹಂಗೆ ಮಾಡಿದೆ ಅಂತಂದ್ರೆ ಅವರಪ್ಪ ಅವಳನ್ನ ಬೈಬಾರ್ದು. ಅವರಪ್ಪ ಬೈದ್ರೆ ಆಕೆ ಮನಸ್ಸಿಗೆ ತಗೋತಾ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಬೈದು ಹೊರ ಕಳಿಸಿದ್ದಾನೆ. ಅವರಪ್ಪ ಬೈದಿದ್ರೆ ಆಕೆ ಬದುಕ್ತಾ ಅಂತ ಕೇಳ್ರಿ, ಆಕೆ ಬದುಕ್ತಾ ಅಂತ ನೀವೇ ಕೇಳ್ರಿ. ಅದಕ್ಕಾಗಿ ನಾನು ಅವರಪ್ಪನ ಆಕೆ ಬೈದರು ಮನಸ್ಸಿಗೆ ತಗೋತಾಳ ಅಂತ ಹೇಳಿ ನಾನು ಅವಳನ್ನ ಬೈದು ಮನೆಯಿಂದ ಹೊರಗೆ ಹಾಕಿದೆ. ಯಾಕೆ? ಅವರಪ್ಪ ನನ್ನ ಕಡೆಯಿಂದ ಅವಳು ಅನಿಸ್ಕೋಬಾರ್ದು. ಅವರಪ್ಪನ ಪ್ರೀತಿ ಅವರಪ್ಪನ ಮೇಲೆ ಇರೋ ಪ್ರೀತಿನ ಅವಳು ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋ ಇದನ್ನು ಯೋಚನೆ ಮಾಡಿಬಿಟ್ಟು ನಾನು ಅವಳನ್ನ ಬೈದು ಕಳಿಸಿದ್ದೀನಿ. ನಾನೇ ಕೆಟ್ಟೊಳಗೇನಿ. ಅವರಪ್ಪನ ಕೆಟ್ಟೊಳಗಿ ಅವಳು ಇದ್ರಾಗ ಮನಸ್ಸಿನಾಗ ಅವರಪ್ಪನ ಕೆಟ್ಟವನಾಗಿ ಮಾಡಿಲ್ಲ. ನಾನು ಕೆಟ್ಟೋಳಾಗ್ತೀನಿ. ಯಾಕಂದ್ರೆ ನಾನು ಕೆಟ್ಟೋಳೆ ಇದ್ದೀನಿ ಮೊದಲಿಂದನೂ. ಅದಕ್ಕೆ ನಾನು ಕೆಟ್ಟೋಳೆ ಆಗ್ತೀನಿ ಎಲ್ರಿಗೂ. ಏನು ಮಾಡೋದು ಅಮ್ಮರೇ, ನೀವೇ ಹೇಳ್ರಿ. ಅಪ್ಪ ಮಗಳು ದೂರ ಆದರು, ಅವ್ರನ್ನ ದೂರ ಮಾಡಬೇಕಂತ ನನಗಿರಲಿಲ್ಲ. ಅದಕ್ಕಾಗಿ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ್ರಾಯ್ತು ಅಂತ ಒಂದು ಒಳ್ಳೆ ಮಂತನ ನೋಡಿದೆ ಇವಳಿಗೋಸ್ಕರ. ಆದರೆ ಇವಳು ಕೃಷ್ಣ ದೊಡ್ಡ ಮನೆ ಸೊಸೆ ಆಗೋ ಆಸೆ ಇತ್ತೋ ಏನು, ನಿಮ್ಮ ಮಗನ ಪಿರುತಿ ಮಾಡಿ ಇಲ್ಲಿ ಗಂಟ ಓಡಿ ಬಂದು ಪಿರುತಿ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. 3 ಕರಾಸಿನ ಹರಾಜಾದಂಗೆ ಆಯ್ತು ರೀ ನಮ್ಮದು ಅವಾಗ. ಈಗ ಅವು ನೋಡಿದ್ರೆ ಸ್ವಲ್ಪ ಈಕಿಗೆ ವಯಸ್ಸಿಗೆ ತಕ್ಕಂಗೆ ನಾವು ಮದುವೆ ಮಾಡತ್ತಿದ್ದು. ನಮ್ಮ ಅಮ್ಮಗೆ ನೋಡ್ರೆ ಇನ್ನೂ ಸಣ್ಣ ಹಾಕಿ ಮುದ್ಕೊಂಡ್ ತಂದ ನಮ್ಮ ಅಮ್ಮ ಕಟ್ಟಾಕಿ ನಿಂತ್ರು. ಅವಾಗೆಲ್ಲ ನಾವು ಎಷ್ಟು ಕಷ್ಟಪಟ್ಟು ಯಾರೋ ನಮ್ಮ ಅಣ್ಣನ ಹೆಂಡತಿ ಬಂದ ಅವ್ರ ಸಾದರ ಮಾವನ ಮಗಳನ್ನ ಮದುವೆ ಮಾಡಿ ಕಳ್ಸಿದ್ಲು. ಆಕೆ ಜೀವನ ಚಂದ ಐತ್ರಿ, ಚಲೋನ ಅದಾರು. ಈಕೆ ಏನಾರ ಮದುವೆ ಹೋಗಿದ್ರೆ ಚಲೋನೇ ಇರ್ತಿದ್ಲು. ಚಲೋ ಮಂಟನ್ ನೋಡಿ ಮದುವೆ ಮಾಡತ್ತಿದ್ದು. ನಾವೇನು ಇಂಥವನ್ನೆಲ್ಲ ನೋಡಿ ಕಟ್ಟತ್ತಿದ್ವು ಆಕೆಗೆ ಇಲ್ಲ. ಅವರಪ್ಪನ ಮನಸ್ಸಿಗೆ ಎಷ್ಟು ನೋವಾತು. ಅವಾಗ ಒಂದ್ಸಲ ಅವರಪ್ಪ ಸತ್ತು ಹೋಗ್ಬಿಟ್ಟ. ಮತ್ತು ಇನ್ನು ಈಕೆ ಬಂದ ಮೇಲೆ ಈಗಿನ ಬೈದ ಅನ್ನೋ ಕಾರಣಕ್ಕೆ ಅಯ್ಯೋ ನಾನು ನನ್ನ ಮಗಳನ್ನ ಬೈದ್ನಿ, ಅಯ್ಯೋ ನಾನು ನನ್ನ ಮಗಳನ್ನ ನೋವು ಕೊಟ್ನಿ ಅಂತ ಹೇಳಿ ಅವ್ನು ಒದ್ದಾಡಬಾರ್ದು ಅಂತ ಹೇಳಿ ಈಕಿನ ನಾನೇ ಬೈದು ಕಳಿಸಿದ್ನಿ. ನಾನೇ ಕೆಟ್ಟೋಳಾದ್ನಿ ಎಲ್ಲರ ಮುಂದೆ. ನಾನೇ ಕೆಟ್ಟೋಳ್ರಿ, ನಾನು ಕೆಟ್ಟೋಳ. ಏನು ಮಾಡೋದು? ನಮ್ಮ ಮನೆ ಬರ್ದಾಗ ಕೆಟ್ಟವಳನ್ನ ಪಟ್ಟ ಒಂದು ಸರಿ ಬಂದುಬಿಟ್ರೆ ಅದು ಹೋಗಂಗಿಲ್ಲ ರೀ ಅಮ್ಮರ, ಅದು ಹೋಗಂಗಿಲ್ಲ. ಚಿಕ್ಕಮ್ಮ ನೀನು ಅಳಬೇಡ ಚಿಕ್ಕಮ್ಮ. ನೀನು ಅಳೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಂಗಿಲ್ಲ. ನೀನು ಅಂದಿರೋದನ್ನು ಆಡಿರೋದನ್ನು ನಾನೆಲ್ಲ ಮರ್ತೀನಿ ಚಿಕ್ಕಮ್ಮ. ಆದ್ರೆ ಮತ್ತೆ ನೀವು ಅಲ್ಲಿ ಕರ್ಕೊಂಡು ಹೋಗಿ ನನಗೆಲ್ಲಿ ಅವಮಾನ ಮಾಡಿ ಕಳಿಸ್ತೀರಂತೇಳಿ ನಮ್ಮ ಅತ್ತೆ ಅಮ್ಮ ಒಪ್ಕೋತಾ ಇಲ್ಲ ಅಷ್ಟೆ. ಇಲ್ಲ ಅಂದಿದ್ರೆ ಅವರು ಯಾವುದಕ್ಕೂ ಇಲ್ಲ ಅನ್ನಲ್ಲ. ನಾನು ಅಲ್ಲಿಗೆ ಹೋಗ್ತೇನಂದ್ರು ಪಾಪ ಖುಷಿಯಾಗಿ ಕಳಿಸ್ಕೊಡ್ತಾರೆ ನನ್ನ ಅತ್ತೆ ಅಮ್ಮ. ಅವ್ರನ್ನ ಅಷ್ಟು ನಂಬಿದಷ್ಟು ನಾನು ಯಾರನ್ನೂ ನಂಬಿಲ್ಲ. ಸುಂದ್ರಿ ಕ್ರಿಶ್ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗಿದ್ದಾನೆ. ನೋಡಮ್ಮ, ನೀನು ಸುಂದ್ರಿನ ಮಾತ್ರ ಅವ್ರ ಮನೆಗೆ ಕಳ್ಸಕ್ಕೆ ಹೋಗಬೇಡ, ಅಲ್ಲಿ ಅವಳಿಗೆ ಬಹಳನ ಅಳಿಸ್ತಾರೆ, ಅದಕ್ಕಾಗಿ ನಾನು ಅಲ್ಲಿಗೆ ಕಳಿಸ್ಬೇಡ ಅಂತ ಹೇಳಿ ನನಗೆ ಹೇಳಿ ಹೋಗಿದ್ದಾನೆ. ಅಂತಾದ್ರಾಗ ಇವಾಗ ನಿಮ್ಮ ಚಿಕ್ಕಮ್ಮ ಬಂದು ಇಲ್ಲಿ ಕಣ್ಣೀರು ಹಾಕೊಂಡ ನಾಟಕ ಮಾಡಕತ್ತಾರ. ನನಗೆ ಕಳಿಸ್ಬೇಕು ಬೇಡವೋ ಒಂದು ಗೊತ್ತಾಗ್ತಾ ಇಲ್ಲ ಸುಂದ್ರಿ. ಏನು ಮಾಡಬೇಕು ಅಂತಲೂ ತಿಳಿತಾ ಇಲ್ಲ. ನೀನು ಹೋಗ್ತಾನಂತಂದ್ರೆ ನಿನ್ನಿಷ್ಟ ಸುಂದ್ರಿ, ನಾನು ಅದಕ್ಕೆ ಒತ್ತಾಯ ಮಾಡೋಂಗಿಲ್ಲ ಬೇಡ ಅಂತ ಹೇಳಿ. ಯಾಕಂದರೆ ನಿನ್ನ ಮನಸ್ಸಿಗೆ ನೋವು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಆ ಕಡೆ ಕ್ರಿಶ್ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಕಳ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಏನು ಮಾಡ್ಬೇಕಂತ ನನಗೆ ತಿಳಿವಲ್ದು. ಅಯ್ಯೋ ಅಮ್ಮರೇ, ನಮ್ಮ ಕಣ್ಣೀರು ನಾಟಕ ಅಂತ ಅನ್ಸಾಕತ್ತೈತಿ ನಿಮಗೆ. ನಿಜವಾದ ಕಣ್ಣೀರಿಗೂ ನಾಟಕ ಅಂತಾರೆ. ಅಂದರೆ ನಾಟಕ ಮಾಡೋರು ಒಂದ್ಸರಿ ನಾಟಕ ಮಾಡಿದ್ರೆ ಕರೆತಾರ ಅವ್ರಿಗೆ ನಾಟಕದ ಪಟ್ಟನ ಕೊಡ್ತಾರೆ. ಆಯ್ತು ನೀವು ಹಂಗೆ ಅನ್ರಿ ಪರವಾಗಿಲ್ಲ. ನೋಡ ಸುಂದ್ರಿ, ಅಮ್ಮು ಅಕ್ಕ ಬರ್ತಾಳು ನನ್ನ ಮದುವೆಗೆ ಅಂತ ಕಾಯಾಕತ್ತಾಳು. ಆಕೆಗೋಸ್ಕರ ಅದು ನೀನು ಮದುವೆಗೆ ಬರ್ತೀಯ ಅಂತ ನಾನು ಅನ್ಕೊಂಡೇನಿ. ನೋಡವ, ಇದ್ರ ಮೇಲೆ ನಿನ್ನಿಷ್ಟ. ಬರ್ತೇನಂದ್ರೆ ಬಾ, ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ತೇನೆ.
ನಾನು ನೀನು ಬರ್ತೀಯ ನಾನು ಕರೆದ್ಕೊಳ್ಳೆ ನನ್ನ ಸುಂದ್ರಿ ಮನೆಗೆ ಓಡಿ ಬರ್ತಾಳ. ತವ್ರ ಮನೆಗೆ ಅಂದರೆ ಯಾ ಹೆಣ್ಮಕ್ಳು ಬರಂಗಿಲ್ಲ. ಎಷ್ಟೋ ಒಂದು ಮಾತು ಬರ್ತತಿ, ಒಂದು ಮಾತು ಹೋಗ್ತತಿ. ಸಿಟ್ನ್ಯಾಗ ಒಂದು ಮಾತು ಅಂದಿರ್ತವು. ತಂದೆ ತಾಯಿ ಅನ್ನೋದ ಮತ್ತೆ ಯಾರು ಅಂತಾರ? ಯಾಕೆ ನಾನು ನಿನ್ನ ತಾಯಿ ಅಲ್ಲೇನು? ನೀನು ಹಡ್ತಾಯಿ ಅಷ್ಟೇ ನಿನ್ನ ತಾಯ? ನಾನು ತಾಯಿ ಅಲ್ಲ ನಿನಗೆ. ನೀನು ಸಣ್ಣವಳಿದ್ದಾಗಿಂದನು ದೊಡ್ಡವಳಾಗೋವರೆಗೂ ನಾನು ನಿನಗೆ ತಿನಿಸಿ ಆಡಿಸಿ ಬೆಳೆಸಿರೋದ್ಲಿ. ಅದನ್ನೆಲ್ಲ ಮರ್ತ್ಬಿಟ್ಟೆ ಸುಂದ್ರಿ. ಹಾಂ, ಅದನ್ನೆಲ್ಲ ಮರ್ತ್ಬಿಟ್ಟೆ. ನೀನು ಇಷ್ಟು ದೊಡ್ಡವಳು ಮಾಡಿ ಏನೋ ಒಂದು ನೀನು ಮಾಡ್ಬೇಕಂದ್ರೂ ಎಲ್ಲ ನಾನೇ ಮಾಡೇನ. ಯಾಕೆ ಈ ಚಿಕ್ಕಮ್ಮ ಮಾಡಿದ್ದು ಯಾವುದೋ ನೆನಪಿಲ್ಲ ಏನು ನಿನಗೆ? ಹೇಳಿ ಸುಂದ್ರಿ, ಯಾವುದೋ ನೆನಪಿಲ್ಲನ? ಬರೀ ಬೈದಿದ್ದು ಹೊಡೆದಿದ್ದು ಅಷ್ಟೇ ನೆನಪೈತೆ ನಿನಗೆ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾನು ಯಾವಾಗ ಹಂಗನ್ನಿ? ನೀ ನನಗೆ ಎಷ್ಟು ಪ್ರೀತಿ ಮಾಡಿದಿ. ನಿನ್ನ ಮಕ್ಕಳೆಲ್ಲ ಇದ್ದಾಗ ಫಸ್ಟ್ ನನ್ನನ್ನು ನೀನು ಮುದ್ದು ಮಾಡಿರೋದು. ನನ್ನನ್ನು ಎಷ್ಟೆಲ್ಲ ಚಲೋ ನೋಡ್ಕೊಂಡಿದ್ದಿ. ಆಮೇಲೆ ಅಮ್ಮಗ ಆದಮೇಲೆ ನೀನು ನನಗೆ ಸ್ವಲ್ಪ ಪ್ರೀತಿ ಕಡಿಮೆ ಮಾಡಿದೆ ಹೊರತು ಯಾವತ್ತೂ ನನ್ನ ಮೇಲೆ ಪ್ರೀತಿ ನೀನು ಇದನ್ನು ಮಾಡಿಲ್ಲ. ನನಗೆ ಗೊತ್ತು ಚಿಕ್ಕಮ್ಮ, ನಾನು ಸಣ್ಣವಳಿದ್ದಾಗ ನನಗೆ ಉಣಿಸಿದ್ದು, ನೀ ಆಟ ಆಡ್ತಿದ್ದು ನನಗೆಲ್ಲ ನೆನಪಿಗೈತಿ. ನೀನು ಕಣ್ಣೀರು ಹಾಕೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಚಿಕ್ಕಮ್ಮ. ಎಷ್ಟೇ ಮಾಡಿದ್ರು ನೀನು ನನಗೆ ಅಮ್ಮನ. ನನಗೆ ಒಂದು ಮಾತು ಕೊಡು ಮಂಜವ್ವ. ಅಲ್ಲಿ ಹೋದ್ಮೇಲೆ ಸುಂದ್ರಿ ಹೆಂಗಿರ್ತಾಳೋ ಹಂಗೆ ಇರಬೇಕು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವಳನ್ನ ಏನಾದರೂ ಬೈಯೋದು ಹೊಡೆಯೋದು ಬಡಿಯೋದು ಏನಾದರೂ ಮಾಡಿದಿ ಅಂತ ನನಗೆ ಗೊತ್ತಾದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಂಗಿಲ್ಲ. ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬಿಡ್ತಾನೆ ಈ ಸರಿ. ನೆನಪಿಟ್ಕೊಂಡು ಈಗ ನಿನಗೆ ನೆನಪಿದ್ರೆ ಅರ್ಥ ಆದರೆ ಆಕಿನ ಕರ್ಕೊಂಡು ಹೋಗು. ನಾನು ಕಳ್ಸತ್ತೇನೆ. ಒಂದು ಚೂರು ನನ್ನ ಸೊಸೆಗೆ ಏನೂ ಆಗಬಾರ್ದು ಅಷ್ಟೇ. ಹಡಿಬಿಟ್ಟು ಎಂಥ ದೊಡ್ಡ ಮನೆಗೆ ಬಂದ ಅತ್ತಿನ ಎಷ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳು. ಅತ್ತೆನ ತಾಯಿ ಹಂಗೆ ನೋಡ್ಕೊಳಂಗೆ ಆಗ್ಬಿಟ್ಟತನಕಿನ. ಹಡಿಬಿಟ್ಟು ಮನೆಗೆ ಬಾ, ಹಡಿಬಿಟ್ಟು ಮಾಡ್ತಾನೆ ನಿನಗೆ. ನೀನೇನು ಇಲ್ಲಿ ಬಂದು ಹೇಳೋಂಗಿಲ್ಲ. ನಿನ್ನ ಗಂಟು ಹೇಳ್ಯಾರ ಅನ್ನೋದು ಅಷ್ಟೇ ಗೊತ್ತು ಇವ್ರು ಅವಾಗ. ಇಲ್ಲ ಅಂದಿದ್ರೆ ಇನ್ನು ಏನೇನೆಲ್ಲ ಆಗ್ತಿತ್ತ ಏನ. ಪಾರ ಹಡಿಬಿಟ್ಟು ಮನೆಗೆ ಬಾ, ಮೂಳ ನಿನಗೆ ಚಂದಾಗ ನುಣ್ಣಗ ರುಬ್ಬುತ್ತಾನೆ. ಅಯ್ಯೋ ಇಲ್ಲ ಅಮ್ಮೋರ, ನಾನು ಆಕಿನ ರಾಣಿ ಹಂಗೆ ನೋಡ್ಕೋತಾನೆ. ಕಳಿಸ್ಕೊಡ್ರಿ, ಒಂದು 2 ದಿನ ಇದು ಬರಲಿ. ಈಗ ಅವರಪ್ಪ ಇಲ್ಲ, ಅವರಪ್ಪ ಇಲ್ಲಾಗ ಮದುವೆಯಾಗ ಒಂದು 2 ದಿನ ಓಡಾಡಿ ಬರಲಿ ಅಂತ ಕರೆಯಾಕೆ ಬಂದನ್ರಿ. ಅದಕ್ಕೆ ಕಳಿಸ್ಕೊಡ್ರಿ. ಅವರಪ್ಪ ಇದ್ರೆ ಮತ್ತೆ ಒದ್ರಾಡ್ತಾನೋ ಮಾಡ್ತಾನೋ. ನೀವು ಮುಂದೆ ನಿಜಾನೇ ಹೇಳತ್ತ. ನಾನು ಅವರಪ್ಪ ಇಲ್ಲಕ್ಕೆ ಆಕಿನ ಕರ್ಕೊಂಡು ಹೋಗಿ ಅವ್ರ ತಂಗಿ ಜೊತೆ ಒಂದು 2 ದಿನ ಓಡಾಡಲಿ, ಆಕಿನ ಕರ್ಕೊಂಡು ಅಡ್ಡಾಡಲಿ, ಅದು ಇದು ಕೊಡಿಸ್ಕೊಂಡು ಬರಲಿ ಅಂತೇಳಿ ಕರೆಯಾಕೆ ಬಂದಿರೋದ್ರಿ. ನಾನು ಅವರಪ್ಪ ಇದ್ರೆ ಅವರು ಮನೆಗೆ ಇದು ಮಾಡಂಗಿಲ್ಲ, ಸೇರ್ಸಂಗಿಲ್ಲ. ಅದಕ್ಕೆ ನೋಡು ಈ ಸರಿ ಒಪ್ಪಿಸ್ತಾನು. ಅವರಪ್ಪ ಆಕಿನ ಒಪ್ಕೊಳ್ಳೋಂಗೆ ಮಾಡಬೇಕು ಅಂತ ಅನ್ಕೊಂಡಿನಿ. ನೋಡುನ್ರಿ, ದೇವ್ರು ಹಚ್ಚಿದಂಗೆ ಆಕತಿ. ಕಳಿಸ್ಕೊಡ್ರಿ ಅಮ್ಮವ್ರ. ಸುಂದ್ರಿ, ನಿನಗೆ ಹೋಗೋ ಮನ್ಸಿದ್ರ ನೀನು ಹೋಗಿ ಬಾ. ಅಲ್ಲಿ ಏನಾದರೂ ನೀನು ನನಗೆ ಬಂದು ಹೇಳಬೇಕು ಅಂದ್ರೆ ನಾನು ನಿನ್ನ ಕಳಿಸ್ತೀನಿ. ಸರಿ ಅತ್ತಮ್ಮ, ಅಲ್ಲಿ ಏನಾದರೂ ನಾನು ನಿಮಗೆ ಹೇಳ್ತೇನೆ. ನಾನು ಹೋಗಿ ಬರ್ತೀನಿ 2 ದಿನ. ಅಪ್ಪ ಬಂದ್ರೆ ಅವ್ರು ಒಪ್ಕೊಂಡ್ರೆ ಚಲೋ ಆಯಿತು. ನೀವು ಎಲ್ಲ ಮದುವೆಗೆ ಬನ್ನಿ. ಇಲ್ಲ ಅಂತಂದ್ರೆ ನಾನು 2 ದಿನ ಇದ್ದು ಬಂದುಬಿಡ್ತೀನಿ ಅತ್ತಮ್ಮ. ಮದುವೆ ದಿನ ಹೋಗಿ ದೂರಿಂದ ನಿಂತ್ಕೊಂಡು ಅಕ್ಷತೆ ಕಾಳನ್ನ ಹಾಕಿ ಬರ್ತೀನಿ. ಸರಿನಾ? ಸರಿ ಸುಂದ್ರಿ, ಆರಾಮಾಗಿ ಹೋಗಿ ಬಾ. ಸರಿನಾ? ನಾನು ಅತ್ತಮ್ಮಗೆ ಹೇಳ್ತಾನೋ ನಡಿ. ಸರಿ ಅತ್ತಮ್ಮ, ನಂಗೆ ತುಂಬ ಖುಷಿ ಆಗ್ತಾಯಿದೆ ಅತ್ತಮ್ಮ, ನೀವು ನನ್ನನ್ನು ಕಳ್ಸೋದಕ್ಕೆ ಒಪ್ಕೊಂಡಿರೋದಕ್ಕೆ. ಅಯ್ಯೋ ಅದರಲ್ಲೇನು ಬಾ, ನಡಿ. ಅತ್ತಮ್ಮಗೆ ಹೆಂಗಾದರೂ ಹೇಳಿ ನಾನೇನ ಕಳಿಸ್ತೀನಿ. ಸರಿನಾ? ಸರಿ ಅತ್ತಮ್ಮ, ಥ್ಯಾಂಕ್ ಯು. ಸರಿ ಮಂಜವ್ವ, ನಡಿ. ನಮ್ಮ ಅತ್ತೆ ಇನ್ನೂ ಒಪ್ಕೋಬೇಕು, ನಾನೇನೋ ಒಪ್ಕೊನಿ, ಇನ್ನು ಅವ್ರು ಒಪ್ಕೋಬೇಕಲ್ಲ. ಅವ್ರು ಒಪ್ಕೊಂಡ್ಮ್ಯಾಗ ಕಳಿಸ್ತಾನಂತ. ಅವ್ರು ಒಪ್ಕೋತಿದ್ರೆ ಮತ್ತೆ ಏನು ಮಾಡೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ಸರಿ ಅಮ್ಮವ್ರ, ನಡಿ ಹೋಗೋಣ. ನಾನು ಹೇಳಿರೋದೆಲ್ಲ ನೆನಪೈತಿಲ್ಲ. ಸುಂದ್ರಿಗೆ ಒಂದೇ ಒಂದು ಏನಾದರೂ ತೊಂದರೆ ಆದರೂ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ. ಸರಿನಾ? ಸರಿ ಅಮ್ಮವ್ರ. ಸುಂದ್ರಿ ಬಾ. ಸರಿ ಅತ್ತೆಮ್ಮ. ಅಲ್ಲ ಮಮ್ಮಿ, ನೋಡು, ನಾವಿಲ್ಲೇ ಕುಂತ್ರೇನು ನಮ್ಮ ಮುಂದೆ ಮಾತಾಡ್ದ ಒಳಗೆ ಕರ್ಕೊಂಡು ಹೋಗಿ ಮಾತಾಡತ್ತಾಳಂದ್ರೆ ವೈನಿ ಏನೋ ನಡ್ಸ್ಯಾಳಂತ ಅನ್ಸಾತಿಲ್ಲ ನಿನಗೆ? ಆಕಿ ಮನೆ ಹಿರಿಯಾಳಾಗ್ಬಿಟ್ಟಾಳ. ನೀನಿಲ್ಲೇ ಸುಮ್ಮನೆ ಕುಂದ್ರಾಕ್ಬಿಟ್ಟು ನಾನು ಅಲ್ಲಿ ಒಳಗೆ ಹೋಗಿ ತಡೀರಿ ಅತ್ತೆಮ್ಮ ಬಂದು ನಿನಗೆ ಹೇಳ್ತೇವೆ ಅಂತಂತ ಅಂದ್ರೆ ಎಷ್ಟಿರಬೇಡ. ನೀನಕಿಗೆ ಚಂದಾಗ ಬುದ್ಧಿ ಕಲಸಮ್ಮ. ಇಲ್ಲ ಅಂದ್ರೆ ನೀನಿಲ್ಲೇ ಮೂಲ್ಯಾಗ ಕುಂದಿರ್ಸ್ತಾಳಕಿ. ಹೌದಲ್ಲ, ನನಗನ ಇಲ್ಲಿ ತಡೀರಿ ಅತ್ತಿ ಬಂದು ಹೇಳ್ತಾನಂತ ಅಂದ್ರೆ ಎಷ್ಟಿರಬೇಡ ಆಕಿಗೆ. ನನಗೆ ವಾಪಸ್ ಮಾತಾಡುವಷ್ಟು ಧೈರ್ಯ ಬಂದುಬಿಟ್ಟ ತನಕಿಗೆ. ಮಾಡ್ತಾನಕಿಗೆ ಪಾಠ ಚಂದಾಗ ಕಲಿಸ್ತಾನಕಿಗೆ. ಸುಮ್ಮನೆ ಬಿಟ್ರೆ ಸರಿ ಹೋಗಂಗಿಲ್ಲಿದು. ಅಲ್ಲ, ನನಗೆ ವಾಪಸ್ ಮಾತಾಡ್ತಾಳ. ನನಗೆ ಆಶ್ಚರ್ಯ ಆಗತ್ತಲ್ಲ ಮಗಳ. ನೋಡಮ್ಮ ಹೆಂಗೆ ಹೇಳ್ತಾಳು. ಅಯ್ಯೋ ಅತ್ತೆಮ್ಮ ಬಂದು ಹೇಳ್ತೀನಿ ಸುಮ್ಮನೆ ಇರಿ ಅಂದರೆ ಈ ಮನೆಗೆ ಆಕೆ ಹಿರಿಯಾಳು. ನೀನು ಇಲ್ಲಿ ಸುಮ್ಮನೆ ಆಕಿಗೆ ಅಷ್ಟೇ ನೀನು ಆವಾಜ್ ಮಾಡೋದು. ಬಂದಾರ ಮುಂದೆಲ್ಲ ನಿಂದು ಏನು ನಡೆಯಂಗಿಲ್ಲ ಅಂತ ತೋರಿಸ್ತಾ ತಾಳಾಕಿ. ಅಯ್ಯೋ ಅಮ್ಮ ಬಂದ್ಲು. ಅತ್ತೆಮ್ಮ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಏನು ಮಾತಾಡ್ಬೇಕಾ ಹಡಿಬಿಟ್ಟು? ಇಷ್ಟೊತ್ತನ ಒಳಗೆ ಹೋಗಿ ಮಾತಾಡಿ ಬಂದು ಯಾಕಿಲ್ಲಿ ನಮ್ಮಿಬ್ಬರು ಮುಂದೆ ಮಾತಾಡಿದ್ರೆ ಹಾಕಿರ್ಕಿಲ್ಲೇನು? ಅಲ್ಲಿ ಒಳಗೆ ಹೋಗಿ ಮಾತಾಡುವಂಥದ್ದು ಏನಿತ್ತು? ಏನು ಗುಟ್ಟು ನಡೆಸತ್ತಾರೆ ಏನು 3 ಜನ ಕೂಡಿ? ಅಯ್ಯೋ ಅತ್ತೆಮ್ಮ ಹಾಗೇನಿಲ್ಲ, ಅದು ಸ್ವಲ್ಪ ಅವ್ರ ಹತ್ರ ಏನೋ ಕೇಳೋದಿತ್ತು, ಅದಕ್ಕಾಗಿ ಅದನ್ನ ಕೇಳೀನಿ. ಈಗ ನೀವು ಹೆಂಗೆ ಹೇಳ್ತಾರೆ ಹಂಗೆ. ನೀವು ಸುಂದರಿನ ಕಳಿಸ್ತಾನಂದ್ರೆ ಕಳಿಸ್ರಿ, ಇಲ್ಲಂದ್ರೆ ಇಲ್ಲ, ಅದು ನಿಮಗೆ ಬಿಟ್ಟಿರೋದು. ಅವರ ಒಂದಿಟ ಕಳಿಸ್ಕೊಡ್ರಿ. ಪಾಪ ತಂಗಿ ಮದುವೆ ಐತಿ, ಒಂದು 2 ದಿನ ಓಡಾಡಿ ಬರಲಿ. ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಆತಾತು ಕರ್ಕೊಂಡೋಗಿ. ಏನು ಸುಂದ್ರಿ ಓಕೆನಾ ಮದುವೆಗೆ 2 ದಿನ? ನೀವು ಹೋಗು ಅಂದ್ರೆ ಹೋಗ್ತೀನಿ ಅಜ್ಜಮ್ಮ, ಬೇಡ ಅಂದರೆ ಇಲ್ಲ. ನಿಮ್ಮವ್ವ ಅಲ್ಲಿಂದ ಕರೆಯಾಕೆ ಬಂದಾಳು, ಮತ್ತೆ ಇಟ್ಕೊಂಡ್ರೆ ಮಂದೆಲ್ಲ ನಮಗೇನಂತಾರ. ಹೋಗಿ ಬಾ. ಸರಿ ಅಜ್ಜಮ್ಮ, ನಿಮ್ಮಿಂದ ತುಂಬ ಉಪಕಾರ ಆತ್ರಿ ಅವರ. ನಾವು ಹೋಗಿ ಬರ್ತಾರೆ. ಸುಂದ್ರಿ ಬ್ಯಾಗ್ ತೊಗೊಂಡು ಬಾ, ಹಂಗಾರ ಇಲ್ಲೇ ಕುಂತಿರ್ತಾನೆ. ಸರಿ ಚಿಕ್ಕಮ್ಮ.